ನಮಸ್ಕಾರ ಎಲ್ರಿಗೂ UK ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಬರ್ರಿ ಇವತ್ತು ಒಂದು ತಂಪಾದ ಪಾನಕ ರೆಸಿಪಿಯನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ ರೀ. ಬೆಲ್ಲದ ಪಾನಕ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಭಾಳ ಒಳ್ಳೇದು ನೋಡ್ರಿ. ಹಾಗಂದ್ರೆ ಬೆಲ್ಲದ ಪಾನಕ ಮಾಡೋದಕ್ಕೆ ಏನು ಬೇಕಂತ ನೋಡ್ಕೊಂಬರೋಣ ಬರ್ರಿ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡೇನಿ ರೀ. ಅದಕ್ಕೆ ನಾನು ಸೋಂಪು ಅಂತ ನೋಡ್ರಿ, ಬಡೆ ಸೋಂಪು, ಅದನ್ನು 1 ಸ್ಪೂನ್ ಅಷ್ಟು ಹಾಕ್ಕೊಂಡೀನಿ ನೋಡ್ರಿ. ಅದು ಫ್ಲೇವರ್ ಚಲೋ ಕೊಡುತ್ತೆ ರೀ, ಅದಕ್ಕೆ ಅದು 1 ಸ್ಪೂನ್ ಅಷ್ಟು ಹಾಕ್ಕೊಂಡೀನಿ ರೀ. ಆಮೇಲೆ ಒಂದು 4 ರಿಂದ 5 ಏಲಕ್ಕಿನ ಹಾಕ್ಕೋಬೇಕು ನೋಡ್ರಿ. ಏಲಕ್ಕಿ ಬಾಯಾರಿಕೆಯನ್ನು ನಿವಾರಿಸಿರ್ತೀರಿ. ಈಗ ಅದನ್ನು ಸಣ್ಣಂಗೆ ಪೌಡ್ರ್ ಮಾಡ್ಕೊಂಬರ್ಬೇಕು ರೀ. ಆಮೇಲೆ ಒಂದು ಪಾತ್ರೆ ತೊಗೊಂಡೇನಿ ರೀ. ಅದಕ್ಕೆ ನಾನು 1 ಬೌಲಷ್ಟು ನಾನು ಬೆಲ್ಲನ ಹಾಕ್ಕೊಳತ್ತೀನಿ ನೋಡ್ರಿ. ಇದಕ್ಕೆ 1 ಲೀಟ್ರಷ್ಟು ನಾನು ನೀರು ಹಾಕ್ಕೊತೀನಿ ರೀ. 1 ಬೌಲಷ್ಟು ಬೆಲ್ಲಕ್ಕೆ ನಾನು 1 ಲೀಟ್ರಷ್ಟು ನಾನು ನೀರು ಹಾಕ್ಕೊಳತ್ತೀನಿ ರೀ. ಈಗ ಬೆಲ್ಲ ಮತ್ತು ನೀರೊಳಗೆ ಕರಗಬೇಕು ನೋಡ್ರಿ. ಅದು ಪೂರ್ತಿ ನೀರೊಳಗೆ ಕರಗಬೇಕು ರೀ ಬೆಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಸ್ಪೂನಿಂದ ತಿರುಗಿಸಿ ಅದನ್ನು ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಬಿಡ್ರಿ. ಆಮೇಲೆ ಇನ್ನು ಸ್ವಲ್ಪ ಕರಗತ್ರಿ, ಅದು ಸ್ವಲ್ಪ ಹೊತ್ತು ಬಿಟ್ರೆ ಕರಗತ್ರಿ ಅದು. ಆಮೇಲೆ ನಾವೇನು ಸೋಂಪು ಮತ್ತು ಏಲಕ್ಕಿನ ಮಿಕ್ಸರ್ ಮಾಡಿದ್ದೀವಿ ನೋಡ್ರಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಆಮೇಲೆ ಮತ್ತು ಇದಕ್ಕೆ 1 ಲೀಟ್ರ್ ನೀರಿಗೆ ನಾನು 1 ನಿಂಬೆಹಣ್ಣು ಹಿಂಡ್ಕೊಳಕತ್ತೀನಿ ನೋಡ್ರಿ. ನೀವು ಜಾಸ್ತಿ ಪ್ರಮಾಣದ ನೀರು ತೊಗೊಂಡ್ರೆ ಜಾಸ್ತಿ ನಿಂಬೆಹಣ್ಣು ಹಿಂಡ್ಕೋಬೇಕಾಗತ್ತೆ ನೋಡ್ರಿ, ಅಂದ್ರೆ ರುಚಿ ಬರುತ್ತೆ ರೀ ಪಾನಕ್ಕೆ. ಈಗ ನೋಡ್ರಿ ಪಾನಕ ಎಲ್ಲ ರೆಡಿ ಆಯ್ತು. ಇದ್ರಾಗ ಒಂದು ಸ್ವಲ್ಪ ಕಸ ಅದು ಇದು ಇರುತ್ತಲ್ರಿ, ಬೆಲ್ಲ ಹಾಕಿರ್ತೀವಿ, ಬೆಲ್ಲದಾಗೂ ಕಸ ಇರುತ್ತೆ, ಅದನ್ನು ಸ್ವಲ್ಪ ಸೋಸ್ಕೊಂಬಿಡಣ್ರಿ. ಸೋಸಿದ್ರೆ ಪಾನಕ ರೆಡಿ ಆಗುತ್ತೆ ನೋಡ್ರಿ. ಈಗ ನೋಡ್ರಿ ತಂಪಾದ ಮತ್ತು ಆರೋಗ್ಯಕರವಾದಂಥ ಬೆಲ್ಲದ ಪಾನಕ ರೆಡಿ ಆಯ್ತು ನೋಡ್ರಿ. ನೀವು ಒಮ್ಮೆ ಸಕ್ಕರೆ ಬದಲು ಈ ಬೆಲ್ಲ ಹಾಕಿ ಪಾನಕನ ಮಾಡಿ ನೋಡ್ರಿ. ಮತ್ತು ಇನ್ನೊಂದು ರೆಸಿಪಿ ಏನಪ್ಪ ಅಂದ್ರೆ ನೀರು ಮಜ್ಜಿಗೆ ಅಥವಾ ಮಸಾಲೆ ಮಜ್ಜಿಗೆ ನೋಡ್ರಿ. ನಾವೇನೇ ಊಟ ಮಾಡಿದ್ರು ಲಾಸ್ಟಿಗೆ ಒಂದು ಸ್ವಲ್ಪ ಮಜ್ಜಿಗೆ ಕುಡಿದ್ರೆ ಅದು ತೃಪ್ತಿ ಅನ್ಸುತ್ತೆ ನೋಡ್ರಿ. ಈಗ ನಾನು ನೀರು ಮಜ್ಜಿಗೆ ಅಥವಾ ಮಸಾಲ ಮಜ್ಜಿಗೆ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ರೀ. ಈಗ ಮಸಾಲೆ ಮಜ್ಜಿಗೆ ಮಾಡೋದಕ್ಕೆ ನಾವು ಮೊದಲು ಒಂದು ಮಿಕ್ಸರ್ ಜಾರ್ ತೊಗೊಂಡೀವಿ ರೀ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿವಿ ನೋಡ್ರಿ. ಅದಕ್ಕೆ 1 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿವಿ ರೀ. ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿವಿ ನೋಡ್ರಿ, ಹಸಿ ಶುಂಠಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೋರಿ. ಜೀರಿಗೆ ಹಾಕೋದ್ರಿಂದ ರುಚಿ ಚಲೋ ಕೊಡುತ್ತೆ ರೀ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿನಿ ರೀ. ಅದು ವಿಡಿಯೋ ಸ್ಟಾಪ್ ಆಗೈತೆ ರೀ, ಹಿಂಗಾಗಿ ಆ ಕ್ಲಿಪ್ಪಿಂಗು ಬಂದಿಲ್ಲ ರೀ. ಈಗ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ 1 ಬಟ್ಲದಷ್ಟು ನಾನು ಮೊಸರು ಹಾಕ್ಕೊಂಡಿನಿ ರೀ. ಅದೇ ಬಟ್ಲದ್ಲೇ 1 ಬಟ್ಲದಷ್ಟು ನಾವು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡೆ ನೋಡ್ರಿ. ಎಷ್ಟು ಮಸ್ತು ಮಜ್ಜಿಗೆ ಆಗೈತೆ ನೋಡ್ರಿ. ಬೆಣ್ಣೆ ಮ್ಯಾಗೆಲ್ಲ ಎಷ್ಟು ಚಲೋ ನಂಗೆ ನಿಂತೈತೆ ನೋಡ್ರಿ. ಈಗ ಇದಕ್ಕೆ ನಮ್ಗೆ ಎಷ್ಟು ತಿಳಿಬೇಕು ಅಷ್ಟು ನಾವು ನೀರನ್ನ ಹಾಕ್ಕೋಬೋದು ನೋಡ್ರಿ. ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೋಬೋದು ರೀ. ಈಗ ನೋಡ್ರಿ ಮಸ್ತಂಗೆ ಮಸಾಲೆ ಮಜ್ಜಿಗೆ ರೆಡಿ ಆಯ್ತು ನೋಡ್ರಿ. ಇದು ದೇಹಕ್ಕೂ ಭಾಳ ತಂಪಾಗಿರುತ್ತೆ ನೋಡ್ರಿ, ಕುಡಿಯೋಕ್ಕೂ ಟೇಸ್ಟ್ ಆಗಿರುತ್ತೆ ರೀ. ಈಗ ಮಸಾಲೆ ಮಜ್ಜಿಗೆ ರೆಡಿ ಆಯ್ತು ನೋಡ್ರಿ. ನೀವು ಒಂದ್ಸರಿ ಈ ಮಜ್ಜಿಗೆ ರೆಸಿಪಿನ ಮಾಡಿ ನೋಡ್ರಿ. ಈ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ರಾಮನವಮಿ ಹಬ್ಬಕ್ಕೆ ಮಾಡಿ ನೋಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.